ಐಪಿಎಲ್ 2026ರ ಅರ್ಧ ಆವೃತ್ತಿಯು ಬಹುತೇಕ ಮುಗಿದಿದೆ. ಎಲ್ಲ ತಂಡಗಳು ಮೊದಲ 7 ಪಂದ್ಯಗಳನ್ನು ಪೂರ್ಣಗೊಳಿಸಿ ಪ್ಲೇ ಆಫ್ ಕಡೆಗೆ ಓಡ್ತಾ ಇದೆ. ಈ ವರ್ಷ ಗೆಲುವಿನ ನಿರೀಕ್ಷೆಯಿದ್ದ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮತ್ತೆ ನಿರಾಸೆ ಮೂಡಿಸಿದರೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎಲ್ಲರಿಗೂ ಆಘಾತ ನೀಡಿ ಅಗ್ರ 4ರಲ್ಲಿ ಸ್ಥಾನ ಪಡೆದಿದೆ. ಈ ವರ್ಷ ಪ್ಲೇ ಆಫ್ ತಲುಪಲು ಪ್ರತಿ ತಂಡ ಎಷ್ಟು ಗೆಲುವು ಸಾಧಿಸಬೇಕು ಅಂತ ಹೇಳ್ತೀವಿ ಕೇಳಿ. ಪಾಯಿಂಟ್ ಟೇಬಲ್ ಪ್ರಕಾರ ಪಂಜಾಬ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಅಗ್ರ 4ರಲ್ಲಿವೆ. ಐಪಿಎಲ್ ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಪಾಯಿಂಟ್ ಟೇಬಲ್ನಲ್ಲಿ ಅಗ್ರ 4ರಲ್ಲಿರುವ ತಂಡಗಳಿಗೆ ಮಾತ್ರ ಅವಕಾಶವಿದೆ. ಆದರೆ ಇನ್ನು ಅರ್ಧದಷ್ಟು ಆವೃತ್ತಿ ಬಾಕಿ ಉಳಿದಿರುವುದರಿಂದ ಬಹುತೇಕ ಎಲ್ಲಾ ತಂಡಗಳಿಗೆ ಅವಕಾಶವಿದೆ. 16 ಅಂಕಗಳನ್ನು ಹೊಂದಿರುವ ತಂಡವನ್ನು ಪ್ಲೇ ಆಫ್ ರೇಸ್ನಲ್ಲಿ ಸೇಫ್ ಎನ್ನಲಾಗುತ್ತದೆ. ಪಂಜಾಬ್ ಕಿಂಗ್ಸ್ ತಂಡವು ಇದುವರೆಗೆ 7 ಪಂದ್ಯಗಳನ್ನು ಆಡಿದ್ದು 6 ಪಂದ್ಯಗಳನ್ನು ಗೆದ್ದು 13 ಅಂಕಗಳನ್ನು ಹೊಂದಿದೆ. ಉಳಿದಿರುವ 7 ಪಂದ್ಯಗಳಲ್ಲಿ ಕೇವಲ 2 ಗೆಲ್ಲಬೇಕಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 8 ಪಂದ್ಯಗಳನ್ನು ಆಡಿದ್ದು 6 ಪಂದ್ಯಗಳನ್ನು ಗೆದ್ದು 12 ಅಂಕಗಳನ್ನು ಹೊಂದಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಆರ್ಸಿಬಿ ಉಳಿದಿರುವ 6 ಪಂದ್ಯಗಳಲ್ಲಿ ಕೇವಲ 2 ಗೆಲ್ಲಬೇಕಾಗಿದೆ. ರಾಜಸ್ಥಾನ್ ರಾಯಲ್ಸ್ ತಂಡವು ತನ್ನ 8 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು 10 ಅಂಕಗಳನ್ನು ಹೊಂದಿದೆ. ರಾಜಸ್ಥಾನ್ ತಂಡವು ತನ್ನ ಉಳಿದಿರುವ 6 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಗೆಲ್ಲಬೇಕಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡವು ತನ್ನ 8 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನು ಗೆದ್ದು 10 ಅಂಕಗಳನ್ನು ಹೊಂದಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಹೈದರಾಬಾದ್ ತಮ್ಮ 6 ಪಂದ್ಯಗಳಲ್ಲಿ ಇನ್ನೂ 3 ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ. 8 ಅಂಕಗಳನ್ನು ಹೊಂದಿರುವ ಗುಜರಾತ್ ಟೈಟನ್ಸ್ ತಂಡವು ತನ್ನ ಕೊನೆಯ 6 ಪಂದ್ಯಗಳಲ್ಲಿ 4 ಗೆಲ್ಲಬೇಕು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 6 ಅಂಕಗಳನ್ನು ಹೊಂದಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಚೆನ್ನೈ ತಮ್ಮ ಕೊನೆಯ 6 ಪಂದ್ಯಗಳಲ್ಲಿ 5ರಲ್ಲಿ ಗೆಲ್ಲಬೇಕು. ಆರಂಭದಲ್ಲಿ ಗೆಲುವಿನ ಹಾದಿಯಲ್ಲಿ ಸಾಗಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈಗ ಅಪಾಯದಲ್ಲಿದೆ. 8 ಪಂದ್ಯಗಳಲ್ಲಿ ಕೇವಲ 3ರಲ್ಲಿ ಮಾತ್ರ ಗೆದ್ದಿರುವ ಡೆಲ್ಲಿ ತಂಡ ಉಳಿದ 6 ಪಂದ್ಯಗಳಲ್ಲಿ 5 ಗೆಲ್ಲಬೇಕಾಗಿದೆ. ಕೋಲ್ಕತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಲಾ 2 ಪಂದ್ಯಗಳನ್ನು ಗೆದ್ದಿವೆ. ಮಳೆಯಿಂದಾಗಿ 1 ಪಂದ್ಯ ರದ್ದಾದ ನಂತರ ಕೋಲ್ಕತಾ 5 ಅಂಕಗಳೊಂದಿಗೆ ಮುಂದುವರೆದಿದೆ. ಮುಂಬೈ ಮತ್ತು ಲಕ್ನೋ 4 ಅಂಕಗಳನ್ನು ಗಳಿಸಿದೆ. ಕೆಕೆಆರ್ ತಮ್ಮ ಕೊನೆಯ 6 ಪಂದ್ಯಗಳಲ್ಲಿ 6 ಗೆಲ್ಲುವುದು ಖಚಿತ. ಲಕ್ನೋ 6 ಪಂದ್ಯಗಳಲ್ಲಿ 6ರಲ್ಲಿ ಗೆದ್ದರೆ ಮಾತ್ರ ಪ್ಲೇ ಆಫ್ ತಲುಪಬಹುದು.